ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 61 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಹಾಗೂ ಮಹಿಳೆ, ತಾಯಿ, ಪತ್ನಿ, ಮಗಳು, ಮೊಮ್ಮಗಳು, ಹೀಗೆ ಮಹಿಳೆಯ ಅನೇಕ ರೂಪಗಳು. ಆ ಮಹಿಳೆಯ ಒಂದು ಒಳ್ಳೆಯ ಗುಣಗಳೇ ಮನುಷ್ಯನಿಗೆ ಬೇಕು. ಇಂತಹ ಒಂದು ಒಳ್ಳೆಯ ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದು ಆಚರಿಸಲಾಗುತ್ತಿದೆ. ಮಹಿಳೆಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಕಾರ್ಯೇಷು ದಾಸಿ, ಕರಣೇಷು ಮಂತ್ರಿ, ಭೋಜೇಷು ಮಾತಾ, ಶಯನೇಷು ರಂಬೆ, ಕ್ಷಮೆಯೇಷು ಧರಿತ್ರಿ, ರೂಪೇಶು ಲಕ್ಷ್ಮೀ, ಕುಲಧರ್ಮೆ ಪತ್ನಿ, ಭರತಕುಲ ಶ್ರೀಯೇ, ನಿನಗಿದು ನಮನೆ 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 ಹೃದಯದಿಂದ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಹೆಣ್ಣಿನ ಬಗ್ಗೆ ರಾಮಾಯಣದಲ್ಲಿ ಇರುವ ಒಂದು ಪ್ರಸಂಗವನ್ನು ನಿಮಗೆ ಹೇಳಲು ನಾನು ಇಷ್ಟಪಡುತ್ತೇನೆ. ದಶರಥ ಮಹಾರಾಜರು ತನ್ನ 4 ಪುತ್ರರತ್ನರ ಜೊತೆ ಸಕುಟುಂಬ ಪರಿವಾರ ಸಮೇತ ಅದ್ದೂರಿ ಮದುವೆಯ ದಿಬ್ಬಣದೊಂದಿಗೆ ಜನಕ ಮಹಾರಾಜರ ಅರಮನೆಯ ಹೆಬ್ಬಾಲಿಗೆ ಬಂದು ನಿಲ್ಲುತ್ತಾರೆ. ಆಗ ಜನಕ ಮಹಾರಾಜರು ತನ್ನ ಪರಿವಾರದ ಜೊತೆ ಎದುರಿಗೆ ಬಂದ ರಘುರಾಮನ ಮದುವೆ ಮೆರವಣಿಗೆಯನ್ನು ಸ್ವಾಗತ ಕೋರುತ್ತಾರೆ. ದಶರಥ ಮಹಾರಾಜರು ತುಂಬ ವಿನಮ್ರದಿಂದ ಜನಕ ಮಹಾರಾಜರ ಹತ್ತಿರ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾರೆ. ಗಲಿಬಿಲಿಗೊಂಡ ಜನಕನು ದಶರಥ ಮಹಾರಾಜರನ್ನು ಎಬ್ಬಿಸಿ ಅಪ್ಪಿಕೊಂಡು ಆಶ್ಚರ್ಯದಿಂದ, ಮಹಾರಾಜ, ನೀವು ದೊಡ್ಡವರಾಗಿ ಮೇಲಾಗಿ ವರನ ಕಡೆಯವರು, ಹೀಗೆ ನನಗೆ ಪಾದಾಭಿವಂದನೆ ಮಾಡುವುದು ಸರಿಯಲ್ಲ ಎಂದು ಹೇಳುತ್ತಾರೆ. ಹಾಗೆ ಗಂಗೆಯ ಹಿಂದಕ್ಕೆ ಹರಿಯುತ್ತಿರುವಳೆ, ಸಂಶಯ ಮೂಡುತ್ತಿದೆ ಎಂದರು. ಅದಕ್ಕೆ ಮಹಾರಾಜ ದಶರಥ ಮಹಾರಾಜರು ಅದ್ಭುತವಾದ ಉತ್ತರವನ್ನು ಕೊಡುತ್ತಾರೆ. ಜನಕರಾಜರೇ, ನೀವು ದಾನ ನೀಡುವರು, ಇನ್ನು ಸ್ವಲ್ಪ ಹೊತ್ತಿಗೆ ಕನ್ಯಾದಾನ ಮಾಡುತ್ತಿರುವರು. ನಾನು ಯಾಚಕ, ನಿಮ್ಮಿಂದ ಮಗನಿಗಾಗಿ ಕನ್ಯೆಯನ್ನು ಬೇಡಲು ಬಂದಿರುವೆನು. ಈಗ ನೀವೇ ಹೇಳಿರಿ, ದಾನ ಮಾಡುವವನು ದೊಡ್ಡವರೋ ಇಲ್ಲ ದಾನ ಬೇಡುವರು ದೊಡ್ಡವರು? ನಮ್ಮಿಬ್ಬರಲ್ಲಿ ಶ್ರೇಷ್ಠನೆಂದು ನಿಮಗೆ ಗೊತ್ತು ಎಂದರು. ಆಗ ದಶರಥ ಮಹಾರಾಜರು ಮಾತು ಕೇಳಿದ ಜನಕನಿಗೆ ಕಣ್ಣೀರು, ಆನಂದ ಭಾಷೆಗಳು ಒಮ್ಮೆಲೇ ಉಂಟಾದವು. ಉದ್ವೇಗದಿಂದ ತನ್ನಲ್ಲಿಯೇ ಅಂದುಕೊಳ್ಳುತ್ತಾನೆ, ಹೌದು, ಯಾರ ಮನೆಯಲ್ಲಿ ಮಗಳಿರುತ್ತಾಳೋ ಅವರೇ ಭಾಗ್ಯವಂತರು. ಪ್ರತಿ ಮಗಳ ಭಾಗ್ಯದಲ್ಲಿ ಅಥವಾ ಅದೃಷ್ಟದಲ್ಲಿ ತಂದೆ ಇದ್ದೇ ಇರುತ್ತಾನೆ. ಆದರೆ ಪ್ರತಿ ತಂದೆ ಭಾಗ್ಯದಲ್ಲಿ ಮಗಳು ಇರುವುದಿಲ್ಲ. ಇದು ಭಾರತೀಯರ ಮನಸ್ಸಿನಲ್ಲಿ ಮಗಳಿಗಿರುವ ಮಹತ್ವ. ಸನಾತನ ಹಿಂದೂ ಧರ್ಮದಲ್ಲಿ ಹೆಣ್ಣಿನ ಸ್ಥಾನಮಾನ ಹೆಚ್ಚಾಗಿ ಇದೆ. ನೋಡಿ, ನೀವು ಎಲ್ಲ ದೇವರ ಹೆಸರನ್ನು ಮೊದಲು ಬರುವುದೇ ಹೆಣ್ಣು. ಹಾಗೆ ನೋಡಿ, ಸೀತಾರಾಮ, ರುಕ್ಮಿಣಿ ಕೃಷ್ಣ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ. ದೇವರಿಗೆ ವಂದನೆ ಮಾಡುವಾಗ, ಅರ್ಚನೆ, ಪೂಜೆ, ಆರತಿ ಮಾಡುವಾಗ ನಮ್ಮ ದಿನಚರಿಯಲ್ಲಿಯೂ ಸಹ ಉದಯಕ್ಕೆ ಉಷಾ ಹೆಣ್ಣಿನ ಹೆಸರು ಹೇಳುತ್ತಾರೆ, ಸಂಜೆಗೆ ಸಂಧ್ಯಾ ಎಂದು ಹೇಳುತ್ತಾರೆ, ರಾತ್ರಿಗೆ ನಿಶಾ, ಬೆಳಗಿಗೆ ಜ್ಯೋತಿ ದೀಪ, ಬೆಳಗಿನ ತಿಂಗಳಿಗೆ ರಜನಿ, ಸೂರ್ಯಕಿರಣಕ್ಕೆ ರಶ್ಮಿ, ಚಂದ್ರನಿಗೆ ಶಶಿ ಶಶಿಕಲಾ, ಹೆಸರಾಗುವುದಕ್ಕೆ ಕೀರ್ತಿ, ಕನಸಿಗೆ ಸ್ವಪ್ನ, ನೋಟಕ್ಕೆ ನಯನ, ಕೇಳುವುದಕ್ಕೆ ಶ್ರವ್ಯ, ಮಾತನಾಡುವುದಕ್ಕೆ ವಾಣಿ, ವಾಣಿಶ್ರೀ, ಸುಭಾಷಿಣಿ, ಹೀಗೆ. ಹಾಗೂ ಭೂಮಿಗೆ ವಸುಧ, ವಸುಂಧರ, ಭೂಮಿ, ಜಗತ್ತಿಗೆ ಜಗದೀಶ್ವರಿ, ಜಗದಂಬ, ದೇಶಕ್ಕೆ ಭಾರತಿ, ಕನ್ನಡ ನಾಡಿಗೆ ಭುವನೇಶ್ವರಿ, ಋತುಗಳಿಗೆ ಚೈತ್ರ, ವಸಂತ, ಗ್ರೀಷ್ಮ, ಸಮರ್ಪಣೆಗೆ ಅಪರ್ಣ, ಆಹಾರಕ್ಕೆ ಅನ್ನಪೂರ್ಣ, ನಡೆಯುವುದಕ್ಕೆ ಹಂಸಗಮನೆ, ನಗುವಿಗೆ ಸುಹಾಸಿನಿ, ಚಲುವಿಕೆಗೆ ಚಲುವಿ, ರೂಪ, ಸೌಂದರ್ಯ, ಸುಲಕ್ಷಣ, ಮನೋಹರಿ, ಲಲಿತೆ, ಹೀಗೆ. ಹಾಗೂ ಸುವಾಸನೆಗೆ ಚಂದನ, ಪರಿಮಳ, ಒಳ್ಳೆಯ ನಡಿಗೆ ಸುಭಾಷಿಣಿ, ತೇಜಸ್ವಿಗೆ ತೇಜಸ್ವಿನಿ, ಚುಕ್ಕಿಗೆ ಬಿಂದು, ನಕ್ಷತ್ರ, ಗೆರೆಗೆ ರೇಖಾ, ಶಶಿರೇಖಾ, ಮುತ್ತಿಗೆ ಸ್ವಾತಿ, ಹರಳಿಗೆ ರತ್ನ, ಮಾದರಿಗೆ ಸ್ಫೂರ್ತಿ, ಪ್ರತಿಕ್ರಿಯಿಸುವುದಕ್ಕೆ ಸ್ಪಂದನ, ಕೆಲಸಕ್ಕೆ ಕೃತಿ, ಕೃತಿಕ,
ಇಷ್ಟಕ್ಕೆ ಪ್ರೀತಿ, ನೀರಿಗೆ ಗಂಗಾ, ಬಂಗಾರಕ್ಕೆ ಸುವರ್ಣ, ಕನಕ, ಹೇಮ, ಬೆಳ್ಳಿಗೆ ರಜತ, ರಂಜಿತ, ಚಿತ್ತಾರಕ್ಕೆ ಚಿತ್ರ, ಊಹೆಗೆ ಕಲ್ಪನಾ, ನಿಜ ಸಂಕದಿಗೆ ಸತ್ಯವತಿ, ಶುದ್ಧತೆಗೆ ನಿರ್ಮಲ ಪವಿತ್ರ, ಆಲೋಚನೆಗೆ ಭಾವನಾ, ಕಣ್ಗಳಿಗೆ ನಯನಾಕ್ಷಿ, ಮೀನಾಕ್ಷಿ, ಕಮಲಾಕ್ಷಿ, ಜಲಜಾಕ್ಷಿ, ಕಾಮಾಕ್ಷಿ, ಶಿಕ್ಷಣಕ್ಕೆ ವಿದ್ಯೆ, ಬುದ್ಧಿಗೆ ಚತುರತೆ, ಪ್ರತಿಭೆ, ಸಂತೋಷಕ್ಕೆ ಖುಷಿ ಆನಂದ, ಕೋಪಕ್ಕೆ ಭೈರವಿ ಕಾಳಿ, ಧೈರ್ಯಕ್ಕೆ ದುರ್ಗೆ, ಗೆಲುವಿಗೆ ಜಯಲಕ್ಷ್ಮಿ, ಹೆಸರಾಗುವುದಕ್ಕೆ ಕೀರ್ತಿ, ಹಾಡಿಗೆ ಸಂಗೀತ, ಗಾಯನಕ್ಕೆ ಶ್ರುತಿ ಪಲ್ಲವಿ, ನಾಟ್ಯ ಮಯೂರಿ, ಸಾಹಿತ್ಯ ಕವಿತಾ ಕಾವ್ಯ ಕವನ ಪಲ್ಲವಿ, ನಿಸರ್ಗಕ್ಕೆ ಪ್ರಕೃತಿ, ರಕ್ಷಣೆಗೆ ರಕ್ಷಾ ಸುರಕ್ಷಾ, ವಿದ್ಯಾಭ್ಯಾಸಕ್ಕೆ ವಿದ್ಯೆ, ಸಂಪಾದನೆಗೆ ಲಕ್ಷ್ಮಿ, ಸ್ಫೂರ್ತಿಗೆ ಪ್ರೇರಣ, ಮೌನಕ್ಕೆ ಶಾಂತಿ, ಮಧುರತೆಗೆ ಮಾಧುರಿ, ಕನಿಕರಕ್ಕೆ ಕರುಣ, ಆಕ್ರೋಶಕ್ಕೆ ಕಾಳಿ, ವಾತ್ಸಲ್ಯಕ್ಕೆ ಮಮತಾ, ಆಯುಷ್ಯಕ್ಕೆ ಜೀವಿತ, ಮೋಡಗಳಿಗೆ ಮೇಘ ಮೇಘನ, ಚಿಮ್ಮುಕಿಸುವಿಕೆ ಸಿಂಚನ, ಬಿಳುಪಿಗೆ ಶ್ವೇತ, ಕಪ್ಪಿಗೆ ಕೃಷ್ಣೆ, ವಾಸನೆಗೆ ಪರಿಮಳ, ಹೂವಿಗೆ ಪುಷ್ಪ, ಸುಮ ಕುಸುಮ, ಪದ್ಮ ಪದ್ಮಾವತಿ, ಕಮಲ, ಮಂದಾರ, ನೈದಿಲೆ, ಸೇವಂತಿ, ಬಳ್ಳಿಗೆ ಲತಾ, ಹಾರಕ್ಕೆ ಮಾಲಾ ಮಾಲಿನಿ, ಶುಭಕರ ಮಂಗಳ, ಸುಮಂಗಳ ಶುಭಾಂಗಿ, ಒಳ್ಳೆಯ ಮನಸ್ಸಿಗೆ ಸುಮನ, ಶ್ರೀಮಂತಿಗೆ ಐಶ್ವರ್ಯ ಸಿರಿ, ವಿಸ್ತಾರಕ್ಕೆ ವಿಶಾಲ, ವೈಶಾಲಿ, ಜೇನಿಗೆ ಮಧು, ಬಯಕೆಗೆ ಆಶೆ, ತೀರ್ಮಾನಕ್ಕೆ ನಿಶ್ಚಿತ, ಬರಹಕ್ಕೆ ಲಿಖಿತ, ನೆರಳಿಗೆ ಛಾಯಾ, ನಿಧಾನಕ್ಕೆ ಮಂದಾಕಿನಿ, ಹೂಗುಂಟಲಿಗೆ ಮಂಜರಿ, ಕಲೆಗೆ ಕಲಾ, ಗೌರವಕ್ಕೆ ಮಾನ್ಯತೆ, ನದಿಗಳಿಗೆ ಗಂಗಾ ಯಮುನಾ ಸರಸ್ವತಿ ಭಾಗೀರಥಿ ನರ್ಮದಾ ಗೋದಾವರಿ ಕಾವೇರಿ ನೇತ್ರಾವತಿ ಶರಾವತಿ ವೇದಾವತಿ ಅರ್ಕಾವತಿ ತುಂಗ ಸಪರ್ಣಿಕ ಗೌತಮಿ ಕಪಿಲೆ ಮಂದಾಕಿನಿ ಕೃಷ್ಣೆ. ಹೀಗೆ ಎಲ್ಲ ಕಡೆಯೂ ಹೆಣ್ಣಿನ ಹೆಸರೇ ಇರುತ್ತು. ಹೆಣ್ಣೆ ನಮ್ಮ ಒಂದು ಬಾಳಿಗೆ ಕಣ್ಣು. ಹೆಣ್ಣು ಸಂಸಾರದ ಕಣ್ಣು ಎಂದು ಹೇಳುತ್ತಾರೆ. ಹೀಗೆ ಎಲ್ಲೆಡೆ ಎಲ್ಲರ ಬಾಳಲ್ಲಿ ಹೆಣ್ಣು ಇರುವಳು. ತಾಯಿಯಾಗಿ, ಪ್ರೇಯಸಿಯಾಗಿ, ಮಗಳಾಗಿ, ಸೊಸೆಯಾಗಿ, ಸ್ನೇಹಿತೆಯಾಗಿ, ಹೀಗೆ ಹೆಣ್ಣಿನ ನಾನಾ ರೂಪ. ಹೆಣ್ಣನ್ನು ಎಲ್ಲಿ ಗೌರವಿಸುತ್ತಾರೋ ಆ ದೇಶ ಸಮೃದ್ಧಿಯಾಗಿ ಸುಖವಾಗಿ ಇರುತ್ತದೆ. ಈ ರೀತಿ ನಾವು ಹೆಣ್ಣಿಗೆ ಗೌರವ ನೀಡಬೇಕು, ಪ್ರೀತಿಸಬೇಕು. ಅವರಿಗೆ ಎಲ್ಲ ರೀತಿಯಿಂದಲೂ ನಾವು ಗೌರವದಿಂದ ಕಾಣಬೇಕು. ಹಾಗೂ ಈ ರೀತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸಂಭ್ರಮದಿಂದ ಆಚರಿಸಬೇಕು. ಹಾಗೂ ನೋಡಿ, ನಾವು ಪೂಜಿಸುವ ಎಲ್ಲ ದೇವರಿಗೂ ಹೆಸರಲ್ಲೂ ಮೊದಲು ಬರುವುದೇ ಹೆಣ್ಣಿನ ಹೆಸರು. ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಪಾರ್ವತಿ ಪರಮೇಶ್ವರ, ರಾಧೆ ಕೃಷ್ಣ, ಹೀಗೆ ಎಲ್ಲ ದೇವರ ಹೆಸರಲ್ಲೂ ಮೊದಲು ಬರುವುದೇ ಹೆಣ್ಣು. ಹೆಣ್ಣು ಆದಿಶಕ್ತಿ. ಆದಿಶಕ್ತಿ ಇಡೀ ಪರಮೇಶ್ವರನೇ ಆದಿಶಕ್ತಿಯನ್ನು ಪೂಜಿಸುತ್ತಾನೆ. ಹಾಗೂ ಹೆಣ್ಣು ನೋಡಿ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಾಳೆ. ಹೆಣ್ಣು ಸಂಸಾರದ ಕಣ್ಣು ಎಂದು ಹೇಳುತ್ತಾರೆ. ಹೆಣ್ಣು ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡರೆ ಸಂಸಾರದ ರಥವು ಸಲೀಸಾಗಿ ಸಾಗಿಸುವುದು. ಗಂಡು ಮತ್ತು ಹೆಣ್ಣು ಒಂದು ರಥದ ಎರಡು ಚಕ್ರಗಳು ಇದ್ದಂತೆ. ಇಬ್ಬರು ಸೇರಿ ಸಮಯದಿಂದ ಸಂಸಾರ ನಡೆಸಿದರೆ ಅದು ಸ್ವರ್ಗವಾಗುವುದು ಅಲ್ಲವೇ? ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮಸ್ಕಾರ.